ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು 2024ನೇ ವರ್ಷದಲ್ಲಿ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳ ಪೂರ್ತಿ 9 ಗ್ರಹಗಳ ಸಂಚಾರದಿಂದ, ಅಂದರೆ 12 ರಾಶಿಗಳ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ಗ್ರಹಗಳು ಯಾವ ರಾಶಿಯಲ್ಲಿದೆ, ಆ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಯಾವ ರೀತಿಯ ಒಂದು ಪ್ರತಿಫಲಗಳನ್ನ ಪಡಿಬೋದು ಅನ್ನುವಂಥದ್ದನ್ನು ನಾವು ವೃಷಭ ರಾಶಿಯವರಿಗೆ ನೋಡ್ತಾ ಇದ್ದೀವಿ. ನೋಡಿ, ವೃಷಭ ರಾಶಿಯಲ್ಲಿ ಗುರು ಸಂಚಾರ ಆಗಿದೆ ಮೇ 1ನೇ ತಾರೀಕಿಂದ. ಹಾಗಾಗಿ ಇಷ್ಟೂ ದಿನ ಮೇಗೆ ಮುಂಚೆ 1 ವರ್ಷಗಳ ಕಾಲ ಗುರುಬಲ ಇರಲಿಲ್ಲ. ಈಗ ಗುರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಕೇಂದ್ರ ಸ್ಥಾನದಲ್ಲಿದೆ. ಹಾಗಾಗಿ ಅಭಿವೃದ್ಧಿ ಪಡುವಂತಹ ಯೋಗಗಳು ಚೆನ್ನಾಗಿರುತ್ತೆ. ನಿಮ್ಮ ರಾಶಿಗೆ 12ನೇ ತಾರೀಕುವರೆಗೂ ಕುಜ ವೈಭಾಗದಲ್ಲಿರ್ತಾನೆ. ಹಾಗಾಗಿ ಕೆಲವೊಂದು ವ್ಯವಹಾರಗಳಿಗೆ, ಒಡಂಬಡಿಕೆಗಳಿಗೆ, ಕಮಿಟ್ಮೆಂಟ್ಸ್ಗೆ ನೀವು ಖರ್ಚು ಮಾಡುವಂತಹದ್ದು, ದುಡ್ಡು ಕಾಸು ವಿನಿಯೋಗ ಮಾಡುವಂತಹದ್ದು 12ನೇ ತಾರೀಕುವರೆಗೂ ಬರುತ್ತೆ. ಜುಲೈ 12ರ ನಂತರ ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೇಷರಾಶಿಯಿಂದ ವೃಷಭ ರಾಶಿಗೆ ಬರೋದ್ರಿಂದ ವೃಷಭ ರಾಶಿಯಲ್ಲಿ ಕುಜನ ಬಲ ನಿಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತೆ. ಗುರು ಜೊತೆಗೆ ಆಗ್ತಾನೆ. ಅದು ಶುಕ್ರನ ಮನೆಯಲ್ಲಾಗಿರೋದ್ರಿಂದ ನಿಮ್ಮ ಇಂಡಿವಿಜುವಲ್ ಡೆವಲಪ್ಮೆಂಟ್ಸ್ಗೆ ಧೈರ್ಯ, ಸಾಹಸ, ಅಭಿವೃದ್ಧಿ, ಕೆಲವೊಂದು ಸ್ವಪ್ರೇರಣೆಯ ಪ್ರಯತ್ನಗಳನ್ನ ದೃಢವಾಗಿ ನಿಲ್ಲಿಸುವಂತಹದ್ದು, ನಡೆಸ್ಕೊಳ್ಳುವಂತಹದ್ದು, ಆ ಒಂದು ವಿಷಯದಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳುವಂತಹದ್ದನ್ನ ಸಾಧಿಸ್ತೀರಾ. ಉತ್ತಮವಾದಂತಹ ಫಲಗಳಿರುತ್ತೆ. ಮತ್ತೆ ಈ 12 ಜುಲೈ ನಂತರ ನಿಮಗೆ ಸಪ್ತಮಾಧಿಪತಿ ಕುಜ ನಿಮ್ಮ ರಾಶಿಗೆ ಬಂದಿರೋದು ವಿಶೇಷ. ಹಾಗೆ ಕೆಲವೊಂದು ವಿವಾಹ ಸಂಬಂಧಗಳು ಕೂಡ ನಿಮ್ಮನ್ನು ಹುಡುಕೊಂಡು ಬರುತ್ತೆ, ನಿಮ್ಮ ಇರೋ ಜಾಗಕ್ಕೆ ಬರುತ್ತೆ, ಪ್ರಪೋಸಲ್ಸ್ ಬರುತ್ತೆ. ಸೊ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪ್ರಪೋಸಲ್ಸ್ ಫೈನಲ್ ಮಾಡ್ಕೊಳ್ಳುವಂತಹ ರೀತಿ ಸಂಬಂಧಗಳು ನಿಮಗೆ ಸಕ್ಸಸ್ ಸಿಗತ್ತೆ. ಇನ್ನು ಒಂದು ಹಣಕಾಸಿನ ವಿಚಾರದಲ್ಲಿ ನೋಡಿದ್ರೆ ಸೂರ್ಯ ಮತ್ತೆ ಶುಕ್ರ ನಿಮಗೆ ಮಿಥುನ ರಾಶಿಯಲ್ಲಿರೋದು. ಶುಕ್ರ 6ನೇ ತಾರೀಕುವರೆಗೂ ಇರ್ತಾನೆ ಜುಲೈಯಲ್ಲಿ, ಸೂರ್ಯ 16ನೇ ತಾರೀಕುವರೆಗೂ ಇರ್ತಾನೆ. ಹಾಗಾಗಿ 6 ಮತ್ತು 16ರವರೆಗೂ ಸೊ ನಿಮ್ಮ ವ್ಯವಹಾರಗಳಿಂದ, ಭೂಮಿ, ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರಗಳಿಂದ ಸ್ವಲ್ಪ ದುಡ್ಡು ಪಡೆಯುವಂತಹ ಅನುಕೂಲತೆಗಳು, ಕೆಲಸ ಕಾರ್ಯಗಳು ಜಯಿಸಿ ಅದರಿಂದ ಕೂಡ ಬರುವಂತಹ ಒಂದು ಹಣಕಾಸಿನ ವ್ಯವಹಾರ ನಿಮಗೆ ಲಭಿಸುವಂತಹದ್ದಿರುತ್ತೆ. ನಿಮ್ಮ ಒಂದು ಪ್ರಯತ್ನ ಕಾರ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮನೋಸಂಕಲ್ಪ ಏನಿದೆ ಅದಕ್ಕೆ ತಕ್ಕಂತೆ 6ನೇ ತಾರೀಕಿಂದ ಆಚೆಗೆ ಈ ಒಂದು ಪ್ರಯತ್ನಗಳು ಸಕ್ಸಸ್ ಸಿಗತ್ತೆ. ಪ್ರಯತ್ನ ಕಾರ್ಯಗಳು 16ನೇ ತಾರೀಕಿಂದ ಆಚೆಗೆ ಬಲ ಸಿಗತ್ತೆ. ಬಿಸ್ನೆಸ್ ವ್ಯವಹಾರ ಮಾಡುವಂತಹ ಪ್ರಯತ್ನಗಳು ನಿಮಗೆ 19ರವರೆಗೂ, ಜುಲೈ 19ರವರೆಗೂ ಮಾತ್ರ ನಡೀತದೆ. ಆ ನಂತರ ನಿಧಾನ ಆಗಿಬಿಡುತ್ತೆ. ನಿಮ್ಮ ಮನೆ ಕಡೆ ಸ್ವಸ್ಥಾನದಲ್ಲಿ ಅಭಿವೃದ್ಧಿ ಮಾಡುವಂತಹದ್ದು 19ರ ನಂತರ. ಭೂಮಿ ವ್ಯವಹಾರದಲ್ಲಿ ಸಕ್ಸಸ್ ಸಿಗತ್ತೆ. ಯಾವುದೋ ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಳೋದಾಗಿರುತ್ತೆ, ಬಿಸ್ನೆಸ್ ಮಾಡುವಂತಹ ಪ್ರಯತ್ನ, ಒಂದು ಭೂಮಿ ಮೇಲೆ ವ್ಯಾಪಾರ ವ್ಯವಹಾರಗಳು, ಬೆಳೆ ಬೆಳೆಯುವಂತಹ ವಿಚಾರ, ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಜುಲೈ 19ರ ನಂತರ ಬೆಳವಣಿಗೆಯಲ್ಲಿ ಕಾಣಿಸುತ್ತೆ. ಅದು ಸಕ್ಸಸ್ ಸಿಗತ್ತೆ, ಒಳ್ಳೇದಿರುತ್ತೆ, ತೊಂದರೆ ಇಲ್ಲ. ಮನೆ ಕಡೆಯಿಂದ ಕೂಡ ಈ ಒಂದು ವಿಚಾರಕ್ಕೆ ನಿಮ್ಗೆ ಸಪೋರ್ಟ್ ಸಿಗತ್ತೆ. ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಸ್ವಲ್ಪ ಒತ್ತಡಗಳಿಂದ ಸಿಲುಕಿಕೊಂಡಿರುತ್ತಾರೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಟೆನ್ಷನ್ಸ್ ಇರುತ್ತೆ, ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಒತ್ತಡ ಇರುತ್ತೆ, ವ್ಯವಹಾರಗಳು, ಗಲಾಟೆಗಳು, ಟೆನ್ಷನ್ಗಳು ಎಲ್ಲ ಕೂಡ ಇರುತ್ತೆ. ರಾಹುಕೇತು ದೃಷ್ಟಿ ಮತ್ತು ಸಂಚಾರ ಇರೋದ್ರಿಂದ ಶ್ರೀಕಾಳಹಸ್ತಿಯಲ್ಲಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ತುಂಬ ಉತ್ತಮವಾದಂಥ ಫಲನ ಪಡೆಯುವಂತಹದ್ದಾಗತ್ತೆ. ಸುಖ ನೆಮ್ಮದಿ ವಿಚಾರ ನೋಡಿದ್ರೆ ಹಣಕಾಸಿನಿಂದ ಸುಖ ಪ್ರಾಪ್ತಿ, ಮತ್ತೆ ಸ್ನೇಹಿತರಿಂದ, ಮಿತ್ರರಿಂದ ಒಳ್ಳೆ ರೀತಿಯ ಒಂದು ಪ್ರತಿಫಲಗಳು, ಭಾತೃಸ್ಥಾನ, ಅಣ್ಣ ತಮ್ಮಂದಿರ ಸ್ಥಾನದಿಂದ ಕೂಡ ದುಡ್ಡು ಕಾಸು ವ್ಯವಹಾರಗಳು ಬರುವಂತಹದ್ದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಆರೋಗ್ಯ ಸ್ಥಾನ ನೋಡಿದ್ರೆ ಥ್ರೋಟ್ ರಿಲೇಟೆಡ್, ಗಂಟ್ಲು ಸಮಸ್ಯೆ ಬರುವಂತಹದ್ದು, ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಭಾಗ್ಯ ಮತ್ತು ವೃತ್ತಿ ವಿಚಾರ ನೋಡಿ, ಲಕ್ಕು ಸ್ವಲ್ಪ ಕಡಿಮೆ ಇದ್ರೂ ವೃತ್ತಿಯಲ್ಲಿ ನಿರತರಾಗ್ತೀರಾ, ಶ್ರಮ ಪಡ್ತೀರಾ, ಬಾಧೆ ಪಡ್ತೀರಾ, ಕಷ್ಟ ಪಡೆದು ಸಂಪಾದನೆ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನಿಮಗೆ ಅನುಕೂಲಗಳಾಗತ್ತೆ. ಆದಾಯ ವ್ಯಯಗಳು ನೋಡಿದ್ರೆ ಆದಾಯಗಳು ರಿವರ್ಸ್ ಆಗಿ ಬರುವ ಆದಾಯಗಳು ಹೆಚ್ಚಾಗಿರುತ್ತೆ. ಯಾವಾಗಲೂ ಏನೋ ವ್ಯವಹಾರ ಮಾಡಿರ್ತೀರಾ, ಅದರ ಒಂದು ಪ್ರತಿಫಲ ಲೇಟ್ ಆಗಿ ನಿಧಾನಕ್ಕೆ ಈಗ ಸಿಗುವಂತಹದ್ದು ನಿಮ್ಮದಾಗಿರುತ್ತೆ.
ಖರ್ಚಿನ ವಿಚಾರ ಮೊಟಕು ಪ್ರಮಾಣದಲ್ಲಿ ಖರ್ಚು, ಅಂದರೆ ಜಾಸ್ತಿ ಖರ್ಚು ಮಾಡಲ್ಲ, ಲಿಮಿಟೆಡ್ ಆಗಿ ಯೋಚನೆ ಮಾಡಿ ಖರ್ಚು ಮಾಡ್ತೀರಾ. ಯಾವುದಕ್ಕೆ ಎಷ್ಟು ಮಾಡಬೇಕೋ ಅಷ್ಟೇ ಖರ್ಚು ಮಾಡುವಂತಹದ್ದು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ಖರ್ಚು ಮಾಡುವಂತಹ ಸ್ಥಿತಿ ಬರುತ್ತೆ. ಹಾಗೆ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ರಾಹುಕೇತು ಗ್ರಹಗಳನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಗ್ರಹಗಳಿಂದ ಹೆಚ್ಚಿನ ತೊಂದರೆಗಳು ವಿಪರೀತಗಳಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ತಿಂಗಳ ಪೂರ್ತಿ ಭಗವಂತ ಒಳ್ಳೇದು ಮಾಡಲಿ ಅಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮಸ್ಕಾರಗಳು.